ಇವತ್ತ ನಾವು ಎಲ್ಲ ಸಾಮಾಜಿಕ ಕಾರ್ಯಕರ್ತರು ಕೂಡಿ ಬಿಜಾಪುರ ಜಿಲ್ಲಾ SP ಸಾಹೇಬರಿಗೆ ಒಂದು ಮನವಿ ಮುಖಾಂತರ ಒಂದು ವಿಷಯ ತಿಳಿಸ್ಲಾಕ ಬಂದಿದ್ದೀವಿ. ಏನು ವಿಷಯ ಅಂದ್ರೆ ಇವರು ಜಲವಾದಿ ಮೇಡಮ್ ಮತ್ತು ನಮ್ಮ ಜೈ ಜವಾನ್ ಜೈ ಕಿಸಾನ್ ರೈತರ ಸಂಘಟನೆ ರಾಜ್ಯ ಅಧ್ಯಕ್ಷ ಮೋತಿರಾಮ್ ಚವ್ಹಾಣ್ ಅವರಿಗೆ ಇವರು ಒಂದು ಆಫೀಸ್ ಮಾಡ್ಕೊಂಡು ಇರಲಿ ಅಂತೇಳಿ ಒಂದು ಮನೆ ಕೊಡ್ತಾರ. ಆ ಮನೆ ಒಳಗೆ ಅವರು 4-5 ತಿಂಗಳ ಈದ್ಕೇಶಿಂದ ಅದೇ ಮನೆಗೆ ಇವರು ಅಕ್ರಮವಾಗಿ ಕಬ್ಜಾ ಮಾಡ್ತಾರ. ಆ ಕಬ್ಜಾ ಮಾಡ್ಯಾರ, ಇವ್ರಿಗೆ ಅನ್ಯಾಯ ಆಗ್ಯದ ಅಂತೇಳಿ ಇವ್ರಿಗೆ ನ್ಯಾಯ ಕೊಡಿಸ್ಲಾಕ ನಾವು SP ಸಾಹೇಬರಿಗೆ ಭೇಟಿ ಆಗ್ಲಾಕ ಬಂದಿದ್ದೀವಿ. ಆ ಸಂಘಟನೆ ಒಳಗೆ ನಾನು ಒಬ್ಬ ರಾಜ್ಯ ಉಪಾಧ್ಯಕ್ಷ ಇದ್ದೆ. ಇವ್ರದ್ದು ಮೋತಿರಾಮ್ ಚವ್ಹಾಣ್ ಆ ಸಂಘಟನೆ ಹೆಸರ ಮ್ಯಾಗ ಹಲವಾರು ಕಡೆ ಇದೇ ಥರ ಹಗರಣ ಮಾಡ್ಕೋತ ಜನರಿಗೆ ಮೋಸ ಮಾಡ್ಲಾಗತ್ತಾನ ನಮಗೆ ತಿಳಿದು ಬಂದಿದ ಮ್ಯಾಗ ಆ ಸಂಘಟನೆಗೆ ನಾವು ಕೈ ಬಿಟ್ಟಿವಿ. ಆ ಸಂಘಟನೆ ಒಳಗೆ ಆ ಸಂಘಟನೆ ನಮ್ದು ಏನೂ ಸಂಬಂಧ ಇರಂಗಿಲ್ಲ. ಈಗ ಇವ್ರಿಗೆ ಚಲವಾದಿಯವರು ಮೇಡಮ್ ಅವ್ರಿಗೆ ಅವರು ಆ ಸಂಘಟನೆ ಒಳಗೆ ಜಿಲ್ಲಾ ಅಧ್ಯಕ್ಷತೆ ಮಾಡಿದ್ರು. ಜಿಲ್ಲಾ ಅಧ್ಯಕ್ಷತೆ ಮಾಡಿದ್ರು, ಗೌರವ ಅಧ್ಯಕ್ಷತೆ. ಇವು ಹೆಂಗತ್ತಂದ್ರೆ ಇವರು ಒಬ್ಬ ಇಂಡಿಯಾ ಒಳಗೆ ಮೋತಿರಾಮ್ ಚವ್ಹಾಣ್ ಒಂದು ಹೋರಾಟಕ್ಕೆ ಹೋಗಿರ್ತಾರ. ಆ ಸಂದರ್ಭದಲ್ಲಿ ಇವರು ಅವ್ರಿಗೆ ಭೇಟಿಯಾಗಿ ಅವ್ರು ಮಾತಾಡಿ ಕೇಳಿ ಅವ್ರ ಜೊತೆಗೆ ನಾನು ಸಂಘಟನೆ ಒಳಗೆ ಬರ್ತೀನಿ, ಏನು ಸಹಾಯ ಇದ್ರೆ ನೀವು ರೈತರ ಸಂಘಟನೆ ಒಳಗೆ ಬಡ್ರು ಯಾರಾದ್ರೂ ಅವ್ರಿಗೆ ಸಹಾಯ ಮಾಡತ್ತೀರಿ, ಮತ್ತು ಯಾರು ಅನ್ಯಾಯ ಆಗ್ಯದ ಅವ್ರ ಅನ್ಯಾಯ ವಿರುದ್ಧ ನೀವು ಹೋರಾಟ ಮಾಡ್ತೀರಿ, ನಿಮ್ದು ಒಂದು ಚಲೋ ಆಕ್ಟಿವಿಟಿ ಚಲೋ ಕಂಡೈತಿ ಅಂತೇಳಿ ಇವರು ತಮ್ಮ ಇದ್ದಿದ್ದು ಸ್ವಂತ ಮನೆ 30-40 ವರ್ಷದಿಂದ ಆ ಮನೆ ಒಳಗೆ ಇವರು ವಾಸ ಮಾಡ್ಲತ್ತಾರ. ಆ ವಾಸ ಮಾಡು ಮನೆ ಇವ್ರು ಏನಂತಾರ, ನಿನ್ಗೆ ಆಫೀಸ್ ಇಲ್ಲ ಅಂದ್ರೆ ಇದು ತಗೋಪ್ಪ, ನೀನು ನನ್ನ ತಮ್ಮನ್ ಸರಿ, ನೀನು ನನ್ನ ಮಗನ್ ಸರಿ, ನನ್ನ ಮಗ ಯಾರೇ ಇಲ್ಲ, ಸೊಸಿ ತಿರ್ಕೊಂಡೈತಿ, ನನ್ನ ಸಣ್ಣ ಕೂಸ್ ತಗೊಂಡ ಜೀವನ ಮಾಡತ್ತೇನೆ ಅಂತೇಳಿ ಇವ್ರು ಅವನಿಗೆ ಮಗನ್ ಸರಿ ತಿರ್ಕೊಂಡು ಆ ಮನೆ ಕೊಡ್ತಾರ. ಏನೋ ಬಾಂಡ್ ಇರ್ಲಾರ್ದ, ಯಾವುದು ಲೇಖಿ ಮಾಡ್ಲಾರ್ದ, ಬರೀ ಒಂದು ನಾಲ್ಗಿ ಮ್ಯಾಗ ಭರೋಸಾ ಮಾಡಿ ಅವ್ರು ಮೋತಿರಾಮ್ ಚವ್ಹಾಣ್ಗೆ ಅವರು ಮನಿ ಇರಾಕ್ ಕೊಡ್ತಾರ. ಆ ಮೋತಿರಾಮ್ ಚವ್ಹಾಣ್ ಅವರು ಇವ್ರ ಜೊತೆ ಏನ್ ಅನ್ಯಾಯ ಮಾಡ್ಯಾರಂದ್ರ ಒಂದು 4-5 ತಿಂಗಳ ಆ ಮನ್ಯಾಗ ಅವರು ವಾಸ ಮಾಡ್ತಾರ. ವಾಸ ಮಾಡೋಣ ಅವರು ನಿಯತ ಬದಲಾವಣೆ ಆಗ್ತದ. ಏನಂತೇಳಿ ಈ ಆಯಿ ಹಿಂದ್ ಮುಂದೆ ಯಾರು ಇಲ್ಲ, ಈ ಆಯಿ ಹಿಂದ್ ಮುಂದೆ ಯಾರು ಇಲ್ಲ. ಈ ಮನಿನ ಕಬ್ಜಾ ಮಾಡಿದ್ರ ಕೇಳೋರು ಯಾರದಾರ? ಈ ಮಗ ಯಾರೇ ಇಲ್ಲ, ಸೊಸೆ ಯಾರೇ ತಿರ್ಕೊಂಡೈತಿ, ಒಂದು ಸಣ್ಣ ಕೂಸು ತಗೊಂಡ ಈ ಮುತ್ತಿ ಏನದಲ್ಲ ಜೀವನ ಮಾಡತ್ತಾಳ. ಇವ್ರಿಗೆ ದಬ್ಬಾಣಿಗೆ ಹಾಕಿದ್ರು ಯಾರು ಕೇಳಂಗಿಲ್ಲ, ಇವ್ರಿಗೆ ಸಾಯಿ ಹೊಡೆದ್ರು ಯಾರು ಕೇಳಂಗಿಲ್ಲ. ಅವ್ರಿಗೆ ಮೋತಿರಾಮ್ ಚವ್ಹಾಣ್ರಿಗೆ ಇದೆಲ್ಲ ವಿಷಯ ಗೊತ್ತಾಗಣ ಅವ್ರು ಏನು ಮಾಡ್ಯಾರ, ಡೈರೆಕ್ಟ್ ಡೂಪ್ಲಿಕೇಟ್ ಬಾಂಡ್ ಒಂದು ಫೋರ್ಜರಿ ಮಾಡ್ಯಾರ. ಅದು ಹೆಂಗ್ ಮಾಡ್ಯಾರ, ಇವರು ಸಂಘಟನೆ ಸೇರ್ಪಡೆ ಆಗ್ಬೇಕಾದ್ರ ಒಂದು ಹಕ್ಕುಪತ್ರಕ್ಕೂ ಇದು ಕೊಡ್ತಾರ, ಒಂದು ಲೆಟರ್ ಕೊಡ್ತಾರ. ಆ ಲೆಟರ್ ಒಳಗೆ ಇವ್ರದ್ದು ಸಿಗ್ನೇಚರ್ ಇತ್ತು, ಸೈನ್. ಆ ಸೈನ್ ಕಾಪಿ ಮಾಡ್ಯಾರ ಒಂದು ಮಾತ. ಸೆಕೆಂಡ್, ಇವ್ರದ್ದು ಫೋಟೋ ಎಲ್ಲಿ ಸಿಕ್ತಂದ್ರ ಆ ಲೆಟರ್ ಪ್ಯಾಡ್ ಒಳಗೆ ಒಂದು ಫೋಟೋ ಕೊಟ್ಟಿರ್ತಾರ, ನಾ ಸಂಘಟನೆ ಒಳಗೆ ಸೇರ್ಪಡೆ ಆಗಿನ ಅಂತೇಳಿ. ಆ ಫೋಟೋ ಕಿತ್ಕೊಂಡು ಆ ನೋಟ್ರಿ ಬಾಂಡ್ ಒಳಗೆ ಹಚ್ಚಾರ. ಆ ನೋಟ್ರಿ ಮಾಡಿದವರು ಲಾಯರ್ ಹೆಸರ ಲಮಾಣಿ ಲಾಯರ್ ಅದಾರ. ಅವರು ನೋಟ್ರಿ ಮಾಡೋರು. ಅವ್ರ ಜೊತೆಗೆ ಮೋತಿರಾಮ್ ಚವ್ಹಾಣ್ ಕೂಡಿ ಇವ್ರು ಡೂಪ್ಲಿಕೇಟ್ ಸೈನ್ ಮಾಡಿ ಇವ್ರ ಜೊತೆಗೆ ಫೋರ್ಜರಿ ಮಾಡ್ಯಾರ. ಈಗ ನಾವು ಜಿಲ್ಲಾ SP ಸಾಹೇಬ್ರಿಗೆ ಎಲ್ಲ ಡಾಕ್ಯುಮೆಂಟ್ಸ್ ನಾವು ಇವ್ರಿಗೆ ಸರೆಂಡರ್ ಮಾಡಿದ್ದೀವಿ, ಕೊಟ್ಟಿದ್ದೀವಿ. ಅವ್ರು SP ಸಾಹೇಬ್ರು ನಮ್ಗೆ ಆಶ್ವಾಸನೆ ಕೊಟ್ಟಾರ. ಇವ್ರದ್ದು ಒರಿಜಿನಲ್ ಮಾಲಕರು ಇವರೇ ಅದಾರ, ಡಾಕ್ಯುಮೆಂಟ್ಸ್ ಒರಿಜಿನಲ್ ಇವ್ರ ಕಡೆ ಅದಾರ, ಲೈಟ್ ಬಿಲ್, ನಳದ ಬಿಲ್ ಟೋಟಲ್ ಇವರು ಕಟ್ಟಾಕತ್ತಾರ. ಮತ್ತು ಮನಿ ಕಾರ್ಪೊರೇಷನ್ ಒಳಗೆ ಏನು ಟ್ಯಾಕ್ಸ್ ಕಟ್ತಾರ ಅವರು ಇವರೇ ಕಟ್ಟಾಕತ್ತಾರ. ಇವ್ರು ಎಲ್ಲ ಗೊತ್ತಾಗ್ಯದ SP ಸಾಹೇಬ್ರಿಗೆ. ಟೋಟಲ್ ಮನಿ ಇವ್ರದೇ ಆತ, ಮನಿ ಮೂಲ ಮಾಲಕ ಇವರೇ ಅದಾರ. ಅವ್ ಮೋತಿರಾಮ್ ಚವ್ಹಾಣ್ ಫೋರ್ಜರಿ ಮಾಡ್ಯಾನ. ಈ ಸಿವಿಲ್ ಸೂಟ್ ಒಳಗೆ ಬರ್ತದ. ನೀವು ಒಂದು ಸೀದಾ ನಾವು ವ್ಯಾಪಾರ ಮಾಡಿ ಕಳಿಸ್ತೀವಿ, ಕೋರ್ಟ್ ಮುಖಾಂತರ ನಾವು ಡಿಸಿಷನ್ ಮಾಡ್ಕೊಂಬರ್ರಿ, ಅದರ ಮುಂದೆ ನಾವು ಕ್ರಮ ತಗೋತೀವಿ ನಮ್ಗೆ ಆಶ್ವಾಸನೆ ಕೊಟ್ರಿ. ಮೋತಿರಾಮ್ ಅವ್ರು ಹೇಳ್ತಾರೆ, ನಾನು ಇವ್ರಿಗೆ ರೊಕ್ಕ ಕೊಟ್ಟಿದ್ದು ನಮ್ಮ ಲೆಕ್ಕಕ್ಕೆ ಸಾಕ್ಷಿ ಇದಾವು ನೋಡ್ರಿ. ಆ ಮೋತಿರಾಮ್ ಚವ್ಹಾಣ್ ಅವ್ರ ಕಡೆ ಸಾಕ್ಷಿ ಇದ್ರೆ ಈ SP ಸಾಹೇಬ್ರ ನಾವು ನೀರು ಬಂದಿದೀವಿ, ಅದು ತೋರಿಸ್ಬೇಕಾಗಿತ್ತಲ್ರಿ. ಬಾಯಿಲಿ ನೋಡ್ರಿ, ಪ್ರಾಕ್ಟಿಕಲ್ ಒಂದು ಬೇರೆ ಆಗ್ತದ, ಓರಲ್ ಒಂದು ಬೇರೆ ಆಗ್ತದ. ಇವ್ರು ಬರೇನ ಓರಲ್ ಹೇಳ್ಕೊತ ಹೋದ್ರೆ ಪ್ರಾಕ್ಟಿಕಲ್ ತೋರಿಸ್ತಾವ್ರು ಯಾರು? ಇನ್ನೊಂದು ನೀವು ಹೇಳ್ತೀರಿ ಬಾಂಡ್ ನೋಟ್ರಿ ಮಾಡ್ಕೊಂಡಾರ, ನೋಟ್ರಿ ಅವರು ಕೊಡೋರು ಬಂದಿಲ್ಲ ಅಂದ್ರೆ ಅದೇ ಹೇಳತ್ತೀನಲ್ರಿ. ಅವ್ರು ಯಾಕೆ ಮಾಡ್ಯಾರ, ಎಷ್ಟು ದುಡ್ಡು ತಗೊಂಡ್ರ ಅವರು ನೋಟ್ರಿ ಮಾಡೋರು? ನೋಟ್ರಿ ಮಾಡ್ಬೇಕಾದ್ರೆ ಎರಡು ಪಾರ್ಟಿ ಸಮಕ್ಷ ಇರ್ಬೇಕು, ಕೊಡೋರು ಸಮಕ್ಷ ಇರ್ಬೇಕು, ತಗೊಳೋರ ಸಮಕ್ಷ ಇರ್ಬೇಕು. ಇವ್ರು ಅವ ಒಬ್ಬನೇ ಹೋಗಿ ನೋಟ್ರಿ ಮಾಡಿದ್ರೆ ಇವ್ರು ಇಲ್ಲಿಲ್ಲ. ಆದ್ರೂ ಮೊನ್ನೆ 16 ತಾರೀಕಿಗೆ ನೋಟ್ರಿ ಮಾಡ್ಯಾರ, 16 ಜನವರಿಗೆ. ಹೌದಲ್ರಿ? ಇವ್ರು ಕೊಟ್ಟಾರ 6 ತಿಂಗಳ ಹಿಂದೆ ಕೊಟ್ಟರು ಅಂತಾರ, 16 ತಾರೀಕಿಗೆ ಮಾಡ್ಯಾರ.
ಅವರು ಟೋಟಲ್ ನೋಡ್ರಿ ಅವ ದೊಡ್ಡ ಫ್ರಾಡ್ ಅದನ್ರಿ. ಮೋತಿರಾಮ್ ಚವಾನ್ ಈಸ್ ಅ ಬಿಗ್ ಫ್ರಾಡ್. ಎಲ್ಲರಿಗೂ ಫ್ರಾಡ್ ಮಾಡ್ಕೊತೀರಿ ಇರ್ತಾನ್ರಿ. ಸರ್ ಈಗ ನೆಕ್ಸ್ಟ್ ಏನ್ ನಿಮ್ಮ ನೆಕ್ಸ್ಟ್ ಏನಿಲ್ರಿ, ನಾವು ಸೀದಾ APMG ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೆವು. ಅದ್ರ ಮ್ಯಾಗ NSC ಇದನ್ನು ಆಗ್ಯದ, ಕೋರ್ಟ್ಗೆ ಕಳ್ಸ್ಯಾರ. ಇವತ್ತು ಅವ್ರ ಮ್ಯಾಗ FR ಹಾಕ್ಯದ. SP ಸಾಹೇಬ್ರಿಗೆ ನಾವು ಡೈರೆಕ್ಟ್ ಆಗಿ ಮಾತಾಡಿದ್ದೀವಿ. ಡಾಕ್ಯುಮೆಂಟ್ಸ್ ಆಧಾರ ಎಲ್ಲ ಪ್ರೂಫ್ ತೋರಿಸಿದ್ದೀವಿ. ಆಶ್ವಾಸನೆ ಕೊಟ್ಟಾರ. ಈಗ ಮುಂದೆ ಏನು ಇವ್ರಿಗೆ ನ್ಯಾಯ ಯಾರು ಸಿಗ್ತಾನೆ ನೋಡ್ಬೇಕ್ರಿ. ನನ್ನ ಮನಿ ಖಾಲಿ ಮಾಡಿಸ್ಕೊಡ್ರಿ. ಇವ್ರು ನೋಡ್ರಿ, ಇವ್ರದ್ದು ಏಜ್ 68 ಅದ ರೀ. ಇವರು ಸೀನಿಯರ್ ಸಿಟಿಸನ್ ಒಳಗೆ ಬರ್ತಾರೆ. ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿ ಅವ್ರು ಏನಂತಾರ, ಯಾರು ಸಿಟಿಸನ್ ಅದಾರ, ಇವರು ಮುದುಕರು ಅದಾರ, ಅವ್ರಿಗೆ ತಕ್ಷಣ ಕಂಪ್ಲೇಂಟ್ ತಗೋರಿ. ಸೀನಿಯರ್ ಸಿಟಿಸನ್ಗೆ ತಕ್ಷಣ ನ್ಯಾಯ ಕೊಡ್ರಿ, ತಕ್ಷಣ ಅವ್ರಿಗೆ ಕ್ರಮ ತಗೊಂಡು ಅವ್ರಿಗೆ ಹೆಲ್ಪ್ ಮಾಡಿ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾರ್ರಿ. ಏಜ್ ಆದವ್ರಿಗೆ. ಈಗ ಇವ್ರಿಗೆ ಏಜ್ ಆಗ್ಯದ. ಈಗ ಏನ್ ಇವ್ರಿಗೆ ನ್ಯಾಯ ಸಿಗ್ತದ, ಇವ್ರಿಗೆ ಎಷ್ಟು ದಿವಸ ಒಳಗೆ ನ್ಯಾಯ ಸಿಗ್ತದ, ಅದು ಈಗ ಮುಂದೆ ಕಾದು ನೋಡ್ಬೇಕಾಗಿದೆ. ಅಲ್ಲ 20 ವರ್ಷದ ಫೋಟೋ ಹಾಕ್ಸ್ಯಾನ್ರಿ ನಂದು. 20 ವರ್ಷ ಈಗಿನ ಫೋಟೋ ನೋಡ್ರಿ, ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತೆ ಇದು ರೈತರ ಸಂಘಟನೆ ಒಳಗ ಇದು ಹಲವಾರು ಈ ತರ ವಿಷಯ ಬರತ್ತಾವ. ನಮ್ಗೆ ಏನ್ ಕಂಡು ಬರತ್ತದಂದ್ರ, ಇವರು ಮೋತಿರಾಮ್ ಚವಾನ್ ಅವರು ಏನು MLA ಕೋಟೆದೊಳಗೆ ಅಲ್ಲಮೇಲೆ ಹಿಂದಿನ ಬಾಜು ಏನು ಮನಿ ಕಟ್ಟಡ ಆಗ್ಲತ್ತದಲ್ಲ, ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಒಳಗ ಇವರು ಕೆಲವು ಹೆಣ್ಮಕ್ಳ ಕಡೆಯಿಂದ ಒಂದು 55,000 ರೂಪಾಯಿ ದುಡ್ಡು ತಗೊಂಡ್ ಕೇಸಿಂದ ಏನದಲ್ಲ, ಅವ್ರಿಗೆ ನಾ ಮನಿ ಕೂಡಿಸ್ತೇನೆ, ಮತ್ತು ಅವ್ರಿಗೆ ನಾ MLA ಬಸವನಗೌಡ ಯತ್ನಾಳ್ ಅವ್ರಿಗೆ ಹೇಳಿ ಕೇಸಿಂದ ಅವ್ರಿಗೆ ಮನಿ ಕೂಡಿಸೋದು ಪ್ರಯತ್ನ ಮಾಡ್ತೀನಿ ಅಂತೇಳಿ ಕೆಲವು ಕಡೆ ರೊಕ್ಕ ತೊಗೊಂಡ್ರತ್ತ. ಅವರು ನಮ್ಮ ಕಡೆ ಸ್ವಲ್ಪ ಆಧಾರಗಳು ಬಂದಾವು. ಅವರು ಯಾರು ಕೊಟ್ಟರಲ್ಲ ಅವರು ನಮ್ಮಲ್ಲಿ ಬಂದಾರ್ರಿ. ಮತ್ತ ಅವ ಏನೋ 12 ಮಂದಿ ರೊಕ್ಕ ಕೊಟ್ಟು ಅವ್ರಿಗೆ ಏನೋ ಇದನ್ನ ಮಾಡ್ಯಾನ ಅಂತ ಜಿಲ್ಲಾ ಹಾಸ್ಪಿಟಲ್ನಾಗೂ ಮಂದಿ ಹೇಳ್ತಾ ಇದ್ದಾರೆ. ಅದೇ ರೀ, ಅವ್ರದ್ದು ಏನ ಮೋತಿರಾಮ್ ಚವಾನ್ ಅವ್ರದ್ದು ಉದ್ದೇಶ ಏನದ ಹೇಳ್ರಿ, ಇವರು ಸಂಘಟನೆ ಕಟ್ಟಿದ್ದು ಅನ್ಯಾಯ ಆಗದವ್ರಿಗೆ ನ್ಯಾಯ ಕೊಡ್ಸಕ್ಕಲ್ಲ. ಎಲ್ಲೇ ದುಡ್ಡು ಬರ್ತದ, ಯಾರು ದುಡ್ಡು ಕೊಡ್ತಾರ, ಎಲ್ಲೇ ನನ್ನ ಕಡೆ ರೊಕ್ಕ ಬರ್ತಾವು, ಇವ್ರು ರೊಕ್ಕದ ಸಂಬಂಧ ಸಂಘಟನೆ ಕಟ್ಟಾರ ಹೊರತು ಯಾರಿಗೆ ಅನ್ಯಾಯ ಆದವ್ರಿಗೆ ನ್ಯಾಯ ಕೊಡ್ಸಾಕ ಸಂಘಟನೆ ಕಟ್ಟಿಲ್ಲ. ಅದ್ರಾಗ ನಾನೊಬ್ಬ ರಾಜ್ ಉಪಾಧ್ಯಕ್ಷ ಇದ್ದೆ. ಕೆಲವ್ರು ನಮ್ಮ ದೋಸ್ತರು ಅದಾರ, ಕೆಲವ್ರು ಆತ್ಮೀಯ ಅದಾರ. ಅವ್ರ ಆತ್ಮೀಯವ್ರ ಮಾತು ಕೇಳಿ ನಾ ಸಂಘಟನೆ ಒಳಗೆ ಸೇರ್ಪಡೆ ಆಗಿದೆ. ಅದ್ರಾಗ ನಾನು ಕೆಲಸ ನೋಡಿ ಅದರ ಒಳಗೆ ನಾ ದುಡಿಯೋದು ನೋಡಿ ಅವ್ರ ರಾಜ್ ಉಪಾಧ್ಯಕ್ಷ ಮಾಡಿದ್ರು. ಈಗ ನನಗೆ ಆ ಸಂಘಟನೆ ಒಳಗೆ ಏನು ಸಂಬಂಧ ಇಲ್ಲ. ಅವ ಏನೋ ಆಕ್ರಮವಾಗಿ ಮಾಡಿದ್ರೆ ನನಗೇನು ಅದರ ಅವಂದು ನಮ್ದು ಏನು ವೈಯಕ್ತಿಕ ಕುರು ತಗೊಳ್ಳೋದು ಏನೋ ಸಂಬಂಧ ಇರಂಗಿಲ್ಲ. ಅವ ಅವ್ನಿಗೆ ಏನೋ ಅವನ ಮ್ಯಾಗ ಕರ್ಮ ಆದ್ರೆ ಏನು ರಾಜೀನಾಮೆ ಕೊಡಾಗ ಅವ ನನಗೆ ಅಪಾಯಿಂಟ್ ಮಾಡಿದ್ದಿಲ್ಲ, ಲೇಖಿದೊಳಗೆ ಮಾಡಿದ್ದಿಲ್ಲ. ಅವ ಒಬ್ಬ ಹೆಬ್ಬಟ್ ಚಾಪ್ ಮನುಷ್ಯ ರೀ. ಅವ್ನಿಗೆ ಓದಕ್ಕೂ ಬರಂಗಿಲ್ಲ, ಬರ್ಯಾಕೂ ಬರಂಗಿಲ್ಲ. ಎದುರಿದವ್ನು ಏನು ಗೈಡಿ ಮಾಡ್ತಾರಲ್ಲ ಅವ ಅದೇ ಹೇಳವ. ಅವ್ನಿಗೆ ಏನೂ ನಾಲೆಜ್ ಇಲ್ಲ. ಆದ್ರೂ ಅವ ಒಂದು ಸಂಘಟನೆ ಒಳಗೆ ರಾಜ್ಯ ಅಧ್ಯಕ್ಷ ಆಗ್ಯಾನಂದ್ರೆ ಅವನು ವೈಯಕ್ತಿಕ ಒಂದು ಮೆಂಟಾಲಿಟಿ ಯಾವ ತರ ಇರಬೇಕು. ಯಾರು ಅನ್ಯಾಯ ಆಗ್ಯದಲ್ಲ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ಅವನೇ ಸ್ವಂತ ಮುತ್ತಿ ನಿತ್ಯ ಅನ್ಯಾಯ ಮಾಡಿದ್ರೆ ಈಗ ಬೇರೆ ಸಂಘಟನೆ ಒಳಗೆ ಯಾರು ಭರೋಸಾ ಮಾಡ್ತಾರ್ರಿ, ಯಾರು ನಂಬ್ತಾರ ಹೇಳ್ರಿ? ರೈತರ ಸಂಘಟನೆ ಬರೀ ರೈತರ ಪರವಾಗಿ ಅಲ್ಲ ಅದು. ಈಗ ನೀವು ಅಂದ್ರೆ ನುಟ್ರಿ ಅವರು ಅದ್ರೊಳಗೆ ಶಾಮಿಲ್ ಇದ್ದಾರೆ. ಅವರು ಶಾಮಿಲ್ ಇದಿರ್ಬೇಕಲ್ರಿ. ಪಾರ್ಟಿ ಇಲ್ಲಾರ್ದ, ಅಪೋಸಿಟ್ ಪಾರ್ಟಿ ಇಲ್ಲಾರ್ದ ನೋಟ್ರಿ ಮಾಡ್ತಾನೋದು ಅವನು ದೊಡ್ಡ ಕಳ್ರಿ. ಇನ್ನೊಂದು ಸರ್, ಅವನು ಕ್ರಿಮಿನಲ್ ಕೇಸ್ ಆಗ್ತದ ಅವನ ಮ್ಯಾಗು. ನೋಟ್ರಿ ಆಗೈತ್ರಿಲ್ಲ, ಬಾಂಡ್ ಎಲ್ಲ ಇದು ಮಾಡ್ಕೊಂಡ ಎಲ್ಲ ಅವ್ರ ಕಡೆ ಜಿರಾಕ್ಸ್ ಅದ, ಒರಿಜಿನಲ್ ಇಲ್ಲ. ನೋಟ್ರಿ ಮಾಡಿ ಜಿರಾಕ್ಸ್ ಇಟ್ಕೊಂಡ, ಒರಿಜಿನಲ್ ಇಲ್ಲ. ನೋಟ್ರಿ ಮಾಡಿ ಜಿರಾಕ್ಸ್ ಇಟ್ಕೊಂಡಾನ, ಒರಿಜಿನಲ್ ಇಲ್ಲ. ಈಗ ನಾವು ಆ ನೋಟ್ರಿದವನ ಮ್ಯಾಗು FR ಮಾಡಿಸಿವ್ರಿ. ಇವ್ರ ಪಾರ್ಟಿ ಇಲ್ಲಾರ್ದ ನೀ ಹೆಂಗ್ ನೋಟ್ರಿ ಮಾಡಿದಿ ಬಾ ಸಾಕ್ಷಿ ಹೇಳತ್ತೇಳಿ. ಅವ್ನ ಅಂಗಡಿಯಾಗ CCTV ಕ್ಯಾಮ್ರಾ ಅದ. ಇವ್ರ ಐವರ ಫೋಟೋ ಇಮೇಜ್ ಬಂದಿರ್ಬೇಕಲ್ಲ ಅಲ್ಲಿ, ಹೌದಲ್ರಿ? ಆ CCTV ಫೋಟೋಜು ಕೇಳಿವಿ, ಅವನಿಗೂ ನಾವು ಕರ್ಸಿದೀವಿ. ಅವ ಅಂದನ್ ಫೋನ್ ಮುಖಾಂತರ, ನಾ ಇಲ್ರಿ ನಾ ಮಾಡೇ ಇಲ್ಲ ಅಂದನು. ಈಗ SP ಆಫೀಸ್ SP ಅವ್ರು ಏನಂದ್ರಿ? ಅವ್ರ SP ಅವ್ರು ಏನಂದ್ರೆ, ಇವ ಗರ್ಚ ನೋಟ್ರಿ ಫೇಕ್ ಮಾಡಿದ್ರ ಫೋರ್ಜರಿ ಕೇಸ್ ಒಳಗೆ 420, 417 ಇದೆಲ್ಲ ಫೋರ್ಜರಿ ಕೇಸ್ ಒಳಗೆ ಮೋತಿರಾಮ್ ಚವಾನ್ ಮತ್ತು ಲಮಾನಿ ಮತ್ತು ಇವ್ರು ಯಾರು ಸಪೋರ್ಟ್ ಮಾಡ್ಯಾರ ಅವ್ರ ಮ್ಯಾಗ ಕೇಸ್ ದಾಖಲೆ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟರು. ನಮ್ಮ ಹೆಸರು ಮೊಹಮ್ಮದ್ ಇಸ್ತು ಜಮಾದಾರ್, ಸಾಮಾಜಿಕ ಹೋರಾಟಗಾರ. ಹೋದ ಜೂನ್ ಜುಲೈದಾಗ ರೀ ಇವ ಮೋತುರಾಮ್ ಮೋತುರಾಮ್ ಧರ್ಮು ಚವ್ಹಾಣ ಸೋಮದೇರ್ ಹಟ್ಟಿ ಅವ ಅಲ್ಲಿ ಇಂಡಿ AC ಆಫೀಸ್ನಾಗ ಸ್ಟ್ರೈಕಿಗೆ ಬಂದಿದ್ದ, ರೈತರ ಬಗ್ಗೆ ಮಾತಾಡಕತ್ತಿದ್ದ. ಅವಾಗ ಏನಾತು, ನಾನು ಅಲ್ಲೇ ಹೋಗಿದ್ದೆ ನನ್ನೊಂದ್ ಕೆಲಸ ಅಂತ ಹೇಳಿ. ಹೋದಾಗ ಅವ್ರು ಮಾತಾಡದ್ ನೋಡಿ ನಾನು ರೈತರ ಬಗ್ಗೆ ಮಾತಾಡ್ದೆ. ಅವಾಗ ಹೇಳ್ಕೊಂಡ್ ಪರಿಚಯ ರೀ. ಈಗ 5-6 ತಿಂಗಳ
ಹೋದ ಜೂನ್ದಿಂದ ನೋಡ್ರಿ, ಜೂನ್ ಜುಲೈಯಿಂದ ನಮ್ಮ ಮನಿ ನಾನು ಎಲ್ಲೂ ಜಾಗಿಲ್ಲ, ನನ್ನ ಮನಿ ಕೊಟ್ಟಿನಿ ಅವಂಗ ಇರ್ಲಾಕ. ರೈತರ ಬಗ್ಗೆ ಅವ ಹೆಲ್ಪ್ ಮಾಡ್ತಾನಂತಂದು ಅವಂಗ ಬಾಡ್ಗಿ ತಗೊಂಡಿಲ್ಲ, ಏನಿಲ್ಲ. ನಂದ್ ಇನ್ನೊಂದರ ಕಾಲ್ಯಾಗ BLD ರೋಡ್ ಅಲ್ಲಿ ನಂದು ಪತ್ರೆ ಮನಿ ಅದರಿ, ಬಿಲ್ ನನ್ನ ಕೊಟ್ಟಿನಿ ಅವ್ರ ಇರ್ಲಿಕ್ ಕೊಟ್ಟಿನಿ. ಕೊಟ್ಟ 5-6 ತಿಂಗಳಾತ್. ನನ್ನ ಮ್ಯಾಲೆ 12 ಲಕ್ಷ ಕೊಟ್ಟಿನಿ, 8 ಲಕ್ಷ ಕೊಟ್ಟಿನಿ, 7 ಲಕ್ಷ ಕೊಟ್ಟಿನಿ, ಅದು ಕೊಟ್ಟಿನಿ, ಇದು ಕೊಟ್ಟಿನಿ, ಇಟ್ಟಂಗಿ ತರಿಸ್ಕೊಟ್ಟಿನಿ. ಆಕಿ ಮನಿ ನಾನೇ ಕಟ್ಸಿನಿ. ಹಿಂಗ ಇಲ್ಲ ಸಲ್ಲದು ಮಾತಾಡಿ ಆ ಮುನ್ಸಿಪಾಲ್ಟಿ ಜಾಗ ಎತ್ತ ಹಾಕೋಕತ್ತ. ನೀವ MLA ನಿಂತಾನಂತ, MLA ಸಾಹೇಬ್ ಆಗವ ಮುನ್ಸಿಪಾಲ್ಟಿ ಜಾಗಕ್ಕೆ ಯಾಕೆ ಆಸೆ ಮಾಡ್ಯ ನೀವ? ನನ್ನ ಜಾಗ ನನ್ ಬಿಟ್ಟು ಕೊಡ್ಲಿಕ್ ನಾ ಸಾಹೇಬ್ರ ಬಳಿ ಬಂದೀನಿ. ನನ್ ಜಾಗ ನನ್ ಬಿಟ್ಟು ಕೊಡ್ಲಿಕ್ ಬಂದೀನಿ. ರೈತರ ಪರವಾಗಿ ರೈತರ ಸಲಂದ್ ದುಡಿತಾರತ್ ನಾನು 2 ಮಾತಾಡಿನಿ. ರೈತರ ಸಲಂದ ನಾ ಜಾಗ ಕೊಟ್ಟಿನಿ ಮಾಡತ್ ಹೇಳಿ. ಈಗ ನನ್ ಮನಿ ಇಲ್ಲ ಇರ್ಲಾಕ, ಅಲ್ಲಿ ಕಟ್ಟಿನಿ. ಅದು ಇನ್ನ ಅರ್ಧಂಬರ್ಧ ಆಗ್ಯದ. ಕೆಳಗ್ ಪೋರ್ಷನ್ ಮುಗ್ದದ, ಮ್ಯಾಲ ಇನ್ನ ಕಟ್ಟೋದಾಗಿಲ್ಲ. ನನ್ ಮನಿ ಬೇಕಪ್ಪ, ನನ್ ಬಿಡು ಅಂದದಕ್ಕ ನನ್ ಮ್ಯಾಲ ಸಿಕ್ಕಂಗ್ ಬರೋದು, ಬಾಂಡ್ ಬರೋದು. ನನ್ನನ್ನ ನೀ ಯಾರ ಹೇಳಿ ಗಸ್ತಿ ಪೊಲೀಸರು ಕರೆಸಿ ನನ್ನನ್ನ ಗಸ್ತಿ ಪೊಲೀಸರು ಕೈಯಾಗ ಕೊಡೋಣ. ಗಸ್ತಿ ಪೊಲೀಸರು APMC ಅವ್ರು ಬಂದು ಎನ್ಕ್ವೈರಿ ಮಾಡಿ ನಮ್ಮ ಮನಿಗ್ ಬಂದ್ರು. ಅಲ್ಲಿನೂ ನೋಡಿದ್ರಾಗ ಎಲ್ಲಾ ಕಾಗದ ಪತ್ರ ಎಲ್ಲಾ ತೋರ್ಸಿನಿ. PSI ಮಾಡೋ ಮುಂದ ಎಲ್ಲಾ ನಿಂದದಮ್ಮ, ಅವ ಫೋರ್ಜರಿ ಕೆಲಸ ಮಾಡಕತ್ತಾನ, ನಾವೆಲ್ಲಾ ವಿಚಾರ ಮಾಡ್ತೇವ್ ತಗೋತಂದು ನನಗ ಇಲ್ಲಿ AC ಆಫೀಸಿಗೆ ಬಂದೇವ್, DC ಆಫೀಸ್, SP ಆಫೀಸಿಗೆ ಬಂದೇವ್. ಸಾಹೇಬ್ರ ಹತ್ರ ಎಲ್ಲಾ ಮಾತಾಡಿನಿ. ನನ್ ಜಾಗ ಇಸ್ಕೊಡ್ಸ್ರಿ ಅಂತ ಹೇಳಿ ನಾ ಕೈ ಮುಗಿದೀನಿ. ಇನ್ನ ಸಂಘಟನೆ ಸಲಂದ ಆ ಸಂಘಟನೆಗಿದ್ದ ನಾವ್ ಹೋಗ್ಲಿಲ್ರಿ. ಆಮೇಲೆ ನನ್ನ ಮನಿ ಸಲಂದ ಕೊಟ್ಟಿನ್ರಿ, ಬಾಡಿಗೆ ಇಲ್ಲ. ಸುಮ್ಮನೆ ರೈತರ ಬಗ್ಗೆ ನಿಮ್ ಜಾಗ ಸಟ್ ಆಗುತ್ತ 4 ತಿಂಗಳು ಇರ್ರಪ್ಪ ಅಂತ ಹೇಳಿ ನಾ ಅಷ್ಟೇ ರೀ. ಈಗ ಅವ್ರು ನಾ ಖರೀದಿ ಮಾಡೀನಿ ಅತ್ತನ್ರಿ. ಏನು ಇಲ್ರಿ, ಬರೇ ಬೋಗಸ್ ನನ್ ಬಳಿ ಎಲ್ಲ ಅದಾವ್. 25 ವರ್ಷದ ಡಾಕ್ಯುಮೆಂಟ್ ಅದಾವ್. 25 ವರ್ಷದ ಅವ ಎಲ್ಲಾ ಡೂಪ್ಲಿಕೇಟ್ ಮಾಡ್ಯಾನ್ರಿ. ನಂದು 20 ವರ್ಷದ ಫೋಟೋ ಹಚ್ಚಿ ಆಮೇಲೆ ಎಲ್ಲಾ ಡೂಪ್ಲಿಕೇಟ್ ಸಹಿ ಮಾಡ್ಯಾನ್ರಿ. ನಂದು ಆ ಸಹಿ ನಂದ ಅಲ್ಲ, ಡೂಪ್ಲಿಕೇಟ್ ಸಹಿ ಮಾಡ್ಯಾನ. ನಂದು 20 ವರ್ಷದ ಹಿಂದಿನ ಫೋಟೋ ಹಚ್ಚಿ ಅದು ಲೂಟ್ರಿ ಮಾಡಿ ತಂದು ಅಲ್ಲಿ ಕಂಪ್ಲೇಂಟ್ ಕೊಡಕ್ ಹೋಗ್ಯಾನ. ಅವಾಗ ನನ್ ಗೊತ್ತಾಗ್ಯದ. ನಾ ಎಲ್ಲಾರ್ಗ ಹೇಳಿನಿ. ನಂದೇನ್ ನನ್ ಮನಿ ಕಟ್ಸ್ಕೊಡಲ್ರಿ. ನನ್ ಮನಿ ಬೇಕು. ಮುನ್ಸಿಪಾಲ್ಟಿ ಜಾಗ ಅದ್ರಿ. MLA ಇದ್ದವ ಮುನ್ಸಿಪಾಲ್ಟಿ ಜಾಗಕ್ಕೆ ಅಂದ್ರೆ ಆಸೆ ಮಾಡ್ತಾರನ ಹೇಳ್ರಿ ನೋಡೋಣ. ಇರ್ಲಿ ಅಂತ ಹೇಳಿ ರೈತರ ಬಗ್ಗೆ ಮಾಡ್ತಾರ ಅಂತ ಹೇಳಿ ನಾ ಜಾಗ ಈ ಖಾಲಿ ಬಿದ್ದದ ತಗೋಪ್ಪ, ನಾ ಅಲ್ಲಿ ದರ್ಗಾದ ಮನಿ ಕಟ್ಸಿ ನಾ ಇರ್ತೀನಿ, ನೀ ಎಲ್ಲಾರು ಸಿಗುತ್ತಾನ ನೀ ಮಾಡ್ಕೋ, ಖಾಲಿ ಮಾಡಿಕೊಡು ಅಂದದಕ್ಕ ಖರೀದಿನೇ ಹಾಕೊಂಡಿನಿ ಅಂತ ಹೇಳ್ಯಾನ್ರಿ ಅವ. ನನ್ ಮುಂದ್ ಅಲ್ರಿ, ಪೊಲೀಸರು ಮುಂದ್ ಹೇಳ್ಯಾನ್ರಿ. ನಾನು ಅಲ್ಲೇ ಇದ್ದೆ. ಅವಾಗ ನೀವು APMCಗೆ ಹೋಗ್ರಿ ಅಂದ್ರು. ನಾ APMCಗೆ ಹೋಗಿ ಎಲ್ಲಾ ಪೇಪರ್ ತೋರ್ಸಿನಿ. PSI ಮೇಡಮ್ ಕಡೆ ನನ್ನ ಎಲ್ಲಾ ಪೇಪರ್ಸ್ ಅದಾವ್ 25 ವರ್ಷದ್ದು. ಹಿಂಗಾಗಿ ನನ್ ಮನಿ ಕೊಡಿಸ್ಕೊಡ್ರಿ ಅಂತ ನಾ ಸಾಹೇಬ್ರ ಬಲಿ ಬಂದೀನಿ. ನನ್ಗೆ ಯಾರು ಇಲ್ಲ. ನನ್ ಮೊಮ್ಮಗಳದ್ರಿ, ಮಗ ಇದ್ದವ ಸೊಸಿ ತೀರ್ಕೊಂಡಾಳ. ಸಣ್ಣ ಮೊಮ್ಮಗಳ ಕರ್ಕೊಂಡ್ ನಾ ಈ ದರ್ಗಾದ್ ಮನ್ಯಾಗ ಅದೀನಿ. ನನಗಿದು ದೂರ ಆಗ್ಲಿಕತ್ತದ, ನನ್ಗ್ ವಯಸ್ಸಾಗ್ಯದ, ನಾ ಮನ್ಯಾಗ ಬಂದಿರ್ತೀನಿ ಅಂತ ಹೇಳಿನ್ರಿ. ನಾ ಅದಕ್ಕೆ ಇಟ್ಟೆಲ್ಲಾ ಆಟ ಹೊಡ್ಯ ನೋಡ್ರಿ. ಆ ಮನಿ ಕಸ್ಕೊಳ್ಳೋ ಸಲ ಆಟ ಹೊಡ್ಯ ನೀವ. ಡೂಪ್ಲಿಕೇಟ್ ಸಹಿ ಮಾಡ್ಯಾನ, ಎಲ್ಲಾ ಮಾಡ್ಯಾನ. ಮುದಿ ಕೆಣ್ಮಗಳ ಅಂತ ಹೇಳಿ ನಾನು ಮೋಸ ಮಾಡ್ಲಕತ್ತಾನ. ನನಗ್ ವಯಸ್ಸಾಗ್ಯದ, ಸೀನಿಯರ್ ಸಿಟಿಜನ್, ನನಗೆ ಹೆಚ್ಚು ತಿರ್ಗಾಡ್ಲಕ್ ಆಗವಲ್ದ. ನನಗೆ ಇಂಡಿ AC ಆಫೀಸ್ ಪರಿಚಯ ಆದ್ರಿ. ಅಲ್ಲಿಂದ ಪರಿಚಯ ಈಗ ಹೋದ ಜೂನ್ ಜುಲೈ ಪರಿಚಯ ಆಗ್ಯಾನ್ರಿ. ಈ ಒಂದ್ 7-8 ತಿಂಗಳಾತ್ರಿ ಅವ್ನ ಪರಿಚಯ ಆಗಿ. 7-8 ತಿಂಗಳಾಗ ಯಾರೇ 12 ಲಕ್ಷ 15 ಲಕ್ಷ ಯಾರೇ ರೊಕ್ಕ ಕೊಡ್ತಾರೇನ್ರಿ? ಅವ್ರು ರೊಕ್ಕ ಕೊಟ್ಟಾರತ್ತಂದ್ ಅವರು ಒಂದು ಆರೋಪ ಮಾಡ್ತಾ ಇದ್ದಾರೆ. ಇಲ್ಲ, ನಾ ತಗೊಂಡಿಲ್ಲ. ನನ್ ಬೇಕಾದ ಇಡೀ ನಂದು ಎಲ್ಲಾ ಚೆಕ್ ಮಾಡ್ರಿ ನೀವು. ನನ್ ಬ್ಯಾಂಕ್ ಅಕೌಂಟ್ ಕೊಡ್ತೀನಿ. ಆಗ ನನ್ ಚಾನ್ ಕೊಟ್ಟಿ ಊರ ನಂದ್ ಅದ್ ಗಂಡನ ಆಸ್ತಿ ಅದ. ಆಗ ಈ ಇನಾಮದಾರ್ ಕೊನೆ ಮುನ್ಸಿಪಾಲ್ಟಿ ಜಾಗ 25 ವರ್ಷ ಇದೀನಿ. ನಾ ನೌಕರಿ ಮಾಡಿ ರಿಟೈರ್ಡ್ ಆಗಿಂದ ಈ ಮನಿ ಕಟ್ಸಿನ. ಆ ಸಾಕ್ಷಿ ಅದ. ಅವ್ರ ತಮ್ಮ ಸಂಘಟನೆ ಒಳಗ್ ಬಂದವ್ರೆಲ್ಲಾ ಸಾಕ್ಷಿ ಕೊಟ್ಟಾರ್ರಿ. ನಾವ್ ನಮ್ಮ ಒಳಗೆ ಯಾರು ಕೊಟ್ಟಿಲ್ಲ. ನಮ್ಮ ಇದ್ರೊಳಗ ಎಲ್ಲಾ ಡೂಪ್ಲಿಕೇಟ್ ಅದರಿ. ನಾ ಮಾಡಿಲ್ಲ. ನಾ ಸಿಗ್ನೇಚರ್ ಮಾಡಿಲ್ಲ. ಆಯ್ತಾ? ಅಲ್ಲದು ನನ್ ಸಿಗ್ನೇಚರ್ ಅಲ್ಲ. ನಾ ಅವ್ರ ಸಂಘಟನೆ ಇದು ಇದ್ದನ್ರಿ, ಸಂಘಟನೆ ಕಾರ್ಯ ಇದ್ದೆ ನಾ ಅಲ್ಲಿ. ಅವ್ರ ಸಂಘಟನೆ ಜೈ ಜವಾನ್ ಜೈ ಕಿಸಾನ್ ಒಳಗ ಮೋತುರಾಮ್ ಚವ್ಹಾಣ ಎಲ್ಲ ಪೋಸ್ಟ್ ಕೊಟ್ಟನ. ನಾ ಪೋಸ್ಟಿಗೆ ಅಲ್ಲೇ ತಮ್ಮ ಬರ್ ಕಳ್ಸಿನ್ರಿ. ನಾ ನನಗೇನು ಬೇಡ, ನಿನ್ ಸಂಘಟನೆ ಬೇಡ ಬರ್ ಕಳ್ಸಿನ್ರಿ ಅವ್ನ. ನಿಂದ ಏನ್ ರಾಜ್ಯಾಧ್ಯಕ್ಷ ಬೇಡ, ಗೌರವ ಅಧ್ಯಕ್ಷ ಬೇಡ, ನನಗೇನು ಬೇಡಪ್ಪ, ನನ್ ಮನಿ ಬಿಡುವತ್ ಏನ್ರಿ. ಅದು ಕೊಟ್ಟೆ 3 ತಿಂಗಳಾತ್ರಿ. ಅವ ಕೊಟ್ಟು ಐತ್ರಿ ನನ್ ಬಲಿ ಇಲ್ಲಿ ಐತಿ. ಬೇಕಾದ್ರೆ ಫೋಟೋ ಹೊಡ್ಕೋತೀರಿ ಹೊಡ್ಕೋರಿ.
ಆ ನನ್ ಮನಿ ಖಾಲಿ ಮಾಡೋದು ಅಟ್ಟೇರಿ ನಂದು. ನನ್ ಗಂಡನ್ ನಂದು SP ಸಾಹೇಬ್ರಿಗೆ ಭೇಟಿಯಾಗಿನ್ರಿ. ಅದು ನಮ್ಮೆಲ್ಲಾ ನನ್ ಮಕ್ಳಿಗೆ ಹೇಳ್ಯಾರ್ರಿ ಅವ್ರು, ಈ ಸೂಪರ್ಗೆ ಇವ್ರಿಗೆ ಹಿರಿಯರ್ ಎಲ್ಲರಿಗೂ ಹೇಳ್ಯಾರ್ರಿ ಅವ್ರು. ನನಗ ಈಗ ವಯಸ್ಸಾಗ್ಯದ್ರಿ, ನನಗ ಇದು ಆಗವಲ್ದು, ನಾ ಇವ್ ಮಕ್ಳಿಗೆ ಒಪ್ಪಿಸ್ಬಿಟ್ಟಿನ್ರಿ. ಅದ್ ಏನಾರ ಮಾಡಿ ನನಗ ಮನಿ ಈಸ್ಕೊಡ್ಸ್ರಿ, ನಾ ಬಂದ್ ಅಲ್ಲಿ ಇರ್ತೀನಿ ಅಂತ ಹೇಳಿ. ಇಂದುಮತಿ ಬಸವರಾಜ್ ಜಾಲ್ವಾದಿ, ಸಾಕಿನ್ ಚಾನ್ ಕೊಟ್ಟೆ. ನಾನು ಗಂಡನ್ ನೌಕರಿ ಅನುಕಂಪದ ಆಧಾರ ಮೇಲೆ ನೌಕರಿ ಮಾಡಿ ಗಂಡನ್ ನೌಕರಿ ದಂಡಿಗೆ ಹಚ್ಚಿ ಈಗ ಪತ್ರೆ ಶೆಡ್ನಾಗ 25 ವರ್ಷ ಇದ್ದು ನನ್ ನೌಕರಿ ರಿಟೈರ್ಡ್ ಆಗಿಂದ ಅಲ್ಲಿ BDO ಪ್ಲಾಟ್ ನಾಗ ಮನಿ ಮಾಡ್ಕೊಡದೀನಿ. ನನಗ ಅಲ್ಲಿ ದೂರ ಆಗ್ತದ ದವಾಖಾನಿಗೆ ಅದಕ್ ನನ್ ಮನಿ ಈಸ್ಕೊಡಸ್ರಿ ಅಂತ ಹೇಳ್ತೀನಿ ನಾನು. ಮುನ್ಸಿಪಾಲ್ಟಿ ಜಾಗ ಇಂದುಮತಿ ಬಸವರಾಜ್ ಜಾಲ್ವಾದಿ. ನೋಟ್ರಿ ಬಗ್ಗೆ ಏನ್ ಹೇಳ್ತೀರಿ ನೀವು? ನಾನ್ ನೋಟ್ರಿ ಬಗ್ಗೆ ನಾ ಹೋಗಿಲ್ಲ, ಅಲ್ಲಿ ನೋಟ್ರಿ ಆಗಿದ್ದೆ ನನ್ ಗೊತ್ತಿಲ್ಲ. ಯಾವಾಗ ಮಾಡ್ಕೊಂಡ್ರ ಏನೋ ನನಗ್ ಏನು ಅವ್ರ ಐತಿ ಅದೆಲ್ಲ ಸುಳ್ಳು ಬಾಂಡ್ ಅದರಿ. ಅದು ಸುಳ್ಳು ಬಾಂಡ್, ಸಿಗ್ನೇಚರ್ ಅಂತೂ ಇಲ್ಲ. ನಾ ಹೋಗೇ ಇಲ್ಲ, ಲೂಟ್ರಿ ಮಾಡೇ ಇಲ್ಲ, ಆ ಬಾಂಡದ್ ಗೊತ್ತಿಲ್ಲ. ಹಂಗಿತ್ತಂದ್ರ ನಾ ಅಲ್ಲೇ ನಿಂತು ಮಾಡಿಸಿದ್ದೆ. ನಾನು ನನಗೇನು ಗೊತ್ತಿಲ್ಲ, ನಾ ಮಾಡ್ಸಿನೂ ಇಲ್ಲ. ಆ ಮನುಷ್ಯನ ಮೇಲೆ ವಿಶ್ವಾಸ ನನಗಿಲ್ಲ. ಇನ್ನೊಂದು ಮತ್ತು ನಿಮ್ಗೆ ಅಮೌಂಟ್ ಕೊಟ್ಟು ಇಲ್ಲ ಇಲ್ಲ ಮನಿ ತಗೊಂಡಣ ಇಲ್ಲ ಇಲ್ಲ, ಅದು ಮುನ್ಸಿಪಾಲ್ಟಿ ಜಾಗ, ಅದು ಮಾರ್ಲಿಕ್ಕೂ ಬರೋದಲ್ಲ, ಅದು ಕೊಡ್ಲಿಕ್ಕೂ ಬರೋದಲ್ಲ. ನಮಗ್ ಹಿಂದಕ ಹಿರಿಯರು ಕೊಟ್ಟದ್ದು ಜಾಗದ ಅದು. ಅದ್ರ ಅಲ್ಲೇ ಜೀವನ ಮಾಡ್ತೀನಿ. ನಮ್ಮ ಅಲ್ಲಿ ದರ್ಗಾದ ಮನಿ ಕಟ್ಕೊಂಡಿದ್ದು ಖಾಲಿ ಬಿದ್ದಿತ್ತು. ಬಂದಿನಿ ರೈತರ ಸಲ ಬಡದಾಡ್ತಿ ಅಂದ್ರ ನಂದೊಂದ್ ರೈತರಿಗೆ ಉಪಕಾರ ಆಗ್ಲಿ, ಆಫೀಸ್ ಮಾಡಪ್ಪ, ಮುಂದೆ ಏನದ ನೀ ಎಲ್ಲಾರ ಆಫೀಸ್ ಮಾಡ್ಕೊಂಡು ಹೋಗು, ನಾ ಬಂದಿರ್ತೀನಿ ಅಂತ ಹೇಳಿನ್ರಿ ಅವ್ರಿಗೆ. ಹೇಳಿದ್ಗೆಲ್ಲ ಆಯ್ತು ಈಗ ನನ್ಗೆ ಬಿಟ್ಟೆ ನೀವ್ ಏನ್ ಕೇಳ್ತೀರಿ ಬಗ್ಗೆ? ನಾ ಮನಿ ಆ ಕಡೆ ಕಟ್ಟಿನ ಆ ಕಡೆ ಹೋಗಿನಿ, ಖಾಲಿ ಬಿದ್ದದ. ಮಗ ಅಂತ ವಿಶ್ವಾಸ ಇಟ್ಟು ಅವ್ರಿಗೆ ಕೊಟ್ಟಿನಿ. ನಾ ಬಾಳ ದಿವ್ಸ ಆಗಿಲ್ಲ, 4-5 ತಿಂಗಳಾಗ್ಯದ ಕೊಟ್ಟವಂಗ. ಈಗ ಬಿಡು ಅಂದಿನಿ, ಬಿಡ್ಲಾತಾ ಇರಲ್ಲ. ಇದೇ 1 ವಾರನಾಗ ಲ್ಯೂಟ್ರಿ ಮಾಡ್ಸ್ಯಾನ. ನಂದು 20 ವರ್ಷದ ಫೋಟೋ ಹಚ್ಚಾನ. ಈಗಿದ್ ಫೋಟೋ ಇಲ್ಲ, ಎಲ್ಲಿ ಮಾಡ್ಸ್ಯಾನ ಅಲ್ಲಿ CC ಕ್ಯಾಮ್ರಾ ಇರ್ತದ, ನೀವ್ ಚೆಕ್ ಮಾಡ್ರಿ. ನಾ 5-6 ತಿಂಗಳಿಂದ ಅದೀನಿ ನೋಡ್ರಿ. ನಾ 5-7 ತಿಂಗಳಾಗಿರ್ಬೇಕ್ರಿ ಹೆಚ್ಚು ಕಮ್ಮಿ. ಅಷ್ಟೇ ಅದೀನ್ರಿ. ಅದ ನಂತರ ಅಷ್ಟೇ ಪರಿಚಯ. ಇವ ನನ್ ಹಿನ್ನೆಲೆ ಯಾರು ಇಲ್ಲ ತಿಕ್ಕೊಂಡು ಹಿಂಗ್ ಬೋಗಸ್ ಲೂಟ್ರಿ ಮಾಡ್ಸಿ ಬಾಂಡ್ ತಗೊಂಡು ನನ್ ಮನಿ ಕಸ್ಕೊಬೇಕಂತ ನಿಂತಾನ್ರಿ. ಅವ ಧಮ್ಕಿ ಅದು ಕೊಟ್ಟಾನ್ರಿ. ನೀನ್ ಖಲಾಸೆ ಮಾಡ್ತೀನಿ, ನಾನು ಒಂದೇ ಏನಾರು ಬಂದ್ ಹೇಳ್ದೇನಾರ ನೋಡತ್ತಂದಾನ್ರಿ. ನೀನ್ ಖಲಾಸೆ ಮಾಡ್ತೀನಿ, ನೀನ್ ಮರ್ಡ್ರೆ ಮಾಡ್ತೀನಿ ಅಂದಾನ್ರಿ ನನಗ. ನಾನ್ ನಿನಗ್ ಎಲ್ಲಿ ಸಿಕ್ಕಲ್ ನಿನಗ ಸೈಕಲ್ ಮೋಟರ್ ಹಾಯಿಸ್ತೀನಿ, ಇಲ್ಲ ನನ್ ಕಾರ್ರೆ ಹಾಸ್ತೀನಿ, ನಿನಗೆ ಒಟ್ಟೆ ಯಾರ ಕಡೆಯಿಂದಾರೆ ಹಚ್ಚಿಸ್ತೀನಿ, ಕಲಾಸ್ ಮಾಡ್ತೀನಿ ಬಂದ್ ಹೇಳಿದ್ರತ್ ನನ್ ಧಮ್ಕಿ ಕೊಟ್ಟಾನ್ರಿ. ಅವ ಏನಿಲ್ರಿ, ರೋಡ್ ಮ್ಯಾಗ ಹೊಂಟಾಗ ಮಾತಾಡೇನ್ರಿ. ಅವ ರೋಡ್ ಮ್ಯಾಗ ಹೊಂಟಿದ್ದೇನಾ ಮನಿ ಬಗ್ಗೆ ಒಂದೇ ಏನಾರ ಹೇಳ್ದೇನಾರ ನೋಡಂದ್ರಿ. ಅವ ನಾರೇ ಸಹಿ ಮಾಡಿಲ್ಲ, ನನಗ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಸಂಬಂಧ ಇಲ್ಲ. ನನ್ನ ಮನಿ ಮಾತ್ರ ರೈತರ ಸಲ ನನ್ಗಲೆ ನಾ ರೈತರಿಗೊಂದ ಅನುಕೂಲ ಮಾಡ್ಕೊಟ್ಟಂಗ ಆಗ್ತದ. 4 ತಿಂಗಳು ಇರ್ತೀನಿ, ನಾ ಇದ್ದು ಹೋಗ್ತೀನಿ ಅಂದಾನ. ಕೊಟ್ರ ಆತ ಕೊಟ್ಟಿನಿ. ನಾ ಯಾರಿಗೂ ಕೇಳಿಲ್ಲ, ಓಣೆನವ್ರಿಗೆ ಕೇಳಿಲ್ಲ, ಮನಿ ಹಿಂದಕ ಜಾಗ ಕುರ್ಲಾಬಿದ್ ಜಾಗ ಕೊಟ್ಟವ್ರಿಗೂ ಕೇಳಿಲ್ಲ. ನಾ ಏನೋ ಮಗ ಅಂತ ತಿಳ್ಕೊಂಡ್ ನಾ ಕೊಟ್ಟಿನಿ. ಅವ್ನು ಎಲ್ಲಾರು ಕೂಡಿ ನನ್ನ ಬಿಡಿಸಿ ನನ್ ಮನಿ ನನ್ ಕೊಡ್ರಿ, ನಾ ಈ ಕಟ್ಟಿದ ಮನಿ ನಾನ್ ದೂರ ಆಗ್ತದ, ದವಾಖಾನಿಗೆ ಅದು ತ್ರಾಸ ಆಗ್ಲಿಕ್ಕತ್ತದ, ಬಿಡು ಅಂತಂದ್ರ ಬಿಡ್ಲಾಕ್ ತಯಾರಿಲ್ಲ. ನಾ ನನ್ ಗಂಡನ್ ನೌಕರಿ ಮಾಡ್ತಿದ್ದನ್ರಿ. ಗಂಡ ಸತ್ತ, ಅವ್ರ ನೌಕರಿ ಕೊಟ್ರು, ಆ ನೌಕರಿ ದಂಡಿಗೆ ಹಚ್ಚಿನ್ರಿ. ನನ್ ಬ್ಯಾಂಕ್ ನಾಗಿದ್ದ ನನ್ ಗಂಡ, ನನಗ್ ಕ್ಲಾರ್ಕ್ ಅಂತ ಕೊಟ್ರಿ. ನಾ ನೌಕರಿ ಮಾಡೀನಿ. ಅವ್ರು ನಮ್ ಬಾಯಿ ನಮ್ಮ ಕೇಳ ಆಕಿಗೆ ಹೆಲ್ಪ್ ಮಾಡ್ರಿ ಅಂತ ಎಲ್ಲರಿಗೂ ಹೇಳಿದ್ರಿ. ನನ್ ಬಗ್ಗೆ ಅವ್ರಿಗೆ ಎಲ್ಲಾರು ಬಂದಿದ್ರಿ. ಇವ್ರು ಬಂದಿಲ್ಲ ಅವಾಗ ನಾ ಹೋದಾಗ. ಇವ ಸಂಡಾಸ್ ಬಂದ ಓಡ್ ಹೋಗ್ಬಿಟ್ಟನ್ರಿ. ಇವ ಮೋತುರಾಮ್ ಚವ್ಹಾಣ. ನಾವು ರಾತ್ರಿ 10 ತನ ನಿಂತೇವು, ಬರ್ಲಿಲ್ಲ, ನಮ್ಮ ಮನಿಗ್ ಹೋಗ್ಬಿಟ್ಟೇವು. ಅಲ್ಲಿ ಮುಶ್ರೀಫ್ ಅವ್ರು ಎಷ್ಟೋ ತನ ದಾರಿ ನೋಡಿ ಅವರು ಹೋದ್ರಿ. ನಮ್ ಮನಿಗ್ ಬಂದ್ಬಿಟ್ರಿ, ನನ್ ಕಣ್ ಕಾಣಂಗಿಲ್ಲ ಅಂತ ಹೇಳಿ. ನನಗೆ ಮನಿ ಬಿಡಿಸ್ಕೊಡ್ತೀನಿ, ಅವ ನಿನ್ಗ ಏನಾರ ಇದ್ರ ನಿನ್ಗೇನ ತೊಂದ್ರೆ ಮಾಡಿದ್ರ ನನಗ್ ಹೇಳತ್ತೆ ಅನ್ರಿ ಅಣ್ಣ, ಮುಶ್ರೀಫ್ ಅಣ್ಣ. ಅವ್ರ ಈಗಿನ ಪರಿಚಯ ಇಲ್ಲ, ನಾ ಇಲ್ಲಿ ಬಿಜಾಪುರ PLD ಬ್ಯಾಂಕ್ ನಾಗಿದ್ದ ಮೊದ್ಲಿಂದ ಪರಿಚಯ ಅವ್ರು ನನಗ್. ಹಿಂಗಾಗಿ ಅವ್ರು ನನಗ್ ಬಾಳ ಆಶ್ವಾಸನೆ ಕೊಟ್ಟಾರ, ಮನಿ ಬಿಡಿಸ್ಕೊಡ್ತೀನಿ, ನಿನಗ್ ಏನಾರ ಆದ್ರ ಬಂದು ನನಗ್ ಕೇಳು, ನಾನ್ ನಿನಗ್ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಯಾರಿ. ಮುಶ್ರೀಫ್ ಅಣ್ಣ ಹೇಳ್ಯಾರ, ಯತ್ನಾಳ್ ಗೌಡ್ರ ಹೇಳ್ಯಾರ, MB ಪಾಟೀಲ್ ಹೇಳ್ಯಾರ. ಎಲ್ಲಾರು ನೋಡಿ ನನ್ ಎಲ್ಲಾರು ಮಾತಾಡ್ಯಾರ. ಹಾನ್ರಿ, ನಿಂಗೇನ್ರಿ ಆ ತ್ರಾಸ ಆದ್ರ ಬಂದ್ ನೀನು ನಮ್ಮನ್ ಕೇಳು, ನಾವ್ ಎಲ್ಲಾ ಹೆಲ್ಪ್ ಮಾಡ್ತೇವ ಅಂತ ಹೇಳ್ಯಾರ ನನಗ್. ಹಿಂಗಾಗಿ ನಾನು ಗಪ್ ಕೂತೀನ್ರಿ. ಈಗ ನಮ್ ಎಲ್ಲಾ ಮಂದಿ ಈ ಕಡೆ ಇಲ್ಲಿ ಸಂಘಟನೆ ಎಲ್ಲಾರು ಅವ್ವ ಅಪ್ಪಗಳು, ಅಣ್ಣ ತಮ್ಮಗಳು, ನನ್ ಮಕ್ಳು ಇಲ್ಲಿ SP ಆಫೀಸಿಗೆ ಕರ್ಕೊಂಡ್ ಬಂದಾರ, ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಹೋಗ್ಯಾರ. ಎಲ್ಲಾ ಅವ್ರ ಖರ್ಚನ ಮಾಡ್ಲಕತ್ತಾರ. ನನಗ ಊಟನು ಅವರೇ ಮಾಡ್ಸ್ಯಾರ.
ನನಗೆಲ್ಲ ಅವರೇ ನೋಡ್ಲಕತ್ತಾರ. ಈಗ ಅದು ಸಿಗ್ನೇಚರ್ ನೀವು ಮಾಡಿಲ್ಲ? ಮಾಡಿಲ್ಲ ನಾ ಅದು ಏನು ನಂದಲ್ಲ ಸಿಗ್ನೇಚರ್. ನಾನು ಅವ ಏನ್ ನನಗ ಗೌರವ ಅಧ್ಯಕ್ಷ ಕೊಟ್ಟಾಗ ರಿಜಿಸ್ಟ್ರೇಷನ್ ಒಳಗ ಏನ್ ಸಹಿ ಮಾಡಿನಲ್ಲ ಆ ಡೂಪ್ಲಿಕೇಟ್ ಅಲ್ಲಿ ಸಹಿ ಮಾಡ್ಯಾನವ. ಅದು ಸಹಿ ನಂದಲ್ಲ. ಅದು ಸಹಿನೂ ನನ್ ಸಹಿಗೂ ಹೊಂದಾಣಿಕೆ ಇಲ್ಲ. ಬಾಂಡು ನೀವು ಇದನ್ನ ನಾ ಮಾಡಿಲ್ಲ. ಮತ್ತ ನಾ ಲೂಟ್ರಿ ಮಾಡಲು ನಾ ಹೋಗಿಲ್ಲ. ಹಾ, ನನ್ನ ಹೆಸರು ಇಂದುಮತಿ ಬಸವರಾಜ್ ಜಾಲ್ವಾದಿ, ಎಲ್ಲಿ ಇರ್ತೀರಿ? ಬಿಜಾಪುರ್ ರೀ, ಇನಾಮದಾರ್ ಕಾಲನಿ, BLD ರೋಡ್, 7 ಮಕ್ಕ ತಾಯಿ ಗುಡಿ ಹತ್ತಿರ. ಮೊಬೈಲ್ ನಂಬರ್ 9886126355. कर्जे से मेरे को परेशान करे। कौन करें? ये हमारे हिंदी में कर्जा मैं नहीं कराया, हमारे मैं लोग कर गए सो मुझे पूछे भी नहीं, करे भी नहीं। ना इन्होंने मुझे देने के टाइम वो कुछ को दे नहीं। कोर्ट के अंदर खाली सही करने गए सो ना, मैं बगासा कर बोल के 10 तारीख तक मैं ढूंढ को लाता मैं बोला था, लेकिन इन्होंने मुझे नहीं मिले ताकि मुझे फिर भी इन्होंने क्या है अपनी छाती पे ये कर रहा है। कौन कर रहे हैं वो? 2 जने हैं, 4-5 जने हैं। नामा मालूम है? नाम तो 2 जने का मालूम है। एक किरण बोल को है, हाँ, और एक क्या बोल को टॉर्चर कर रहे हैं तुम ना? पैसे देना का बोल को। हाँ, और वो जो रूबीना बोल को जो है उन्हें क्या है, एक बार उनके साथ देवर आ गए थे अल्ताफ बोल को। वो अल्ताफ को चल कर बोल कुछ मर्द के साथ ले जाओ, आप तो घर का पक मारने के बारे में ला लेते। कितने दिन से टॉर्चर कर रहे हैं आपको? मुझे 1 महीना हुआ पूरा, आज बराबर महीना हुआ टॉर्चर देना। इसके बारे में क्या कंप्लेंट हो दें? कंप्लेंट क्या नहीं दे, बोले थे तो नहीं मान रहे। उसके बारे में मैं करने से क्या कर लें तुम्हें? भोजन पे यार दिया तो सब जिम्मेदारी होगी। कौन कौन ये जो कौन कौन मुझे टॉर्चर कर रहे थे, बिना वो मिला बिना भाई पाके अच्छे ही मेरे, और आप मेरा गाड़ी जाने वाला अगर क्या भी अकस्मात ऐसा क्या भी आप बोले तो सब जिम्मेदार होंगे। कर्जा तो तुम्हें नहीं करे? 1 रुपया नहीं लिया मैं, और उन्होंने देने के टाइम बोला ही ना, लेने के टाइम बोला इतने दिन से बड्डी खाए से बोले नहीं, क्या बोले। हाँ, अभी आप जाने के बाद आपको मैं खाली कोर्ट के अंदर सही करने गए के बाद भी ना मुझे इसका सब टॉर्चर कर। हाँ, हाँ, तू गाया तू करे आएगा, अब उन्होंने मुझे क्या है सब बुलाने दिया ये मैं अफसर टाइप क्या वही सब तो क्या है रिक्रूटमेंट में देखते क्या बोलते, मुझे तकलीफ बहुत पूरी मुझे तो क्या है करना उनको कितना प्यार से समझे तो नहीं मान रहे हो क्या है वो लेकर देना कर वो 10 तारीख आएगा तो ये बोलते 40 है एक बोलते 1.5 लाख है कहते हैं जैसे मालूम नहीं। तुम्हारा अब्बा अम्मा उनको क्या ये नहीं करे तुम्हें कांटेक्ट हो? कांटेक्ट करे तो उनको काम ये नहीं, और मोबाइल लगाए तो उनका फोन स्विच ऑफ है। हाँ, लग रहा नहीं उनका फोन। हाँ, शाहरुख सौदागर कहाँ रहने वाले? अफसर टाइप पीछे वाले। एक बार में हमारे तो दवा पे इसकी जुए की 4 बजे में से मैं मरतू कर बोल को 4-5 जने जुलूम कर रही, मुझे नहीं चुना है जिंदगी कर बोल को मरतूस कर रहा, हमें लिया नहीं कर्जा क्या नहीं, हमें सास ससुरे दी, हमें क्या करना, मुझे इंसाफ होना है। मैं 4 बजे ले कहा जा पढ़ूँ, हाँ मुझे पढ़ रही है, मैं क्या करूँ? अब दवा पी को एडमिट कर रही है सरकार दवाखाने में, हाँ मैं क्या करूँ बोलो? 4-5 जने कर रही हूँ, उन्होंने पैसे जोश कर रहे मेरे पास में, मैं क्या करूँ? 500 रुपये लागने वाला मैं मरने वाला करके इन्हों बोलते हैं, मैं क्या करूँ बोलो? उनका नाम क्या मालूम है क्या तुमने? नाम चाहे 2-3 जने कहता चाहे रुपया पाओ तो बोल रही हूँ हमने तो नहीं दिया कि तुम्हारे में 2 लेना तू तो बोल रही लेगा तो बताओ कर रही है, इनको नहीं मालूम कर कोई बोल रही कहाँ गई कि क्या है कि उन्होंने कर उन्होंने गई कर्जा और रुपया पाओ किरण भी वो और एक चाची वही उन्होंने देना तो बोल नहीं तू बताया तू देगा तू ये करे तू देना तो पैसा बोल रही नहीं मालूम मुझे कहते थे दिन क्या भी नहीं मालूम है उन्होंने दो कर उनको पीछे लगी मेरे हाथ से नहीं होता करके उन्होंने करते मैं मरतू कर बोल के 4 बजे मेरे करीब जाकर से दवा पी को एक दिन ऐसा कर मैं क्या करना चाहूँ वो देव कर बोल रही फिर बात करते कर बोला तो देना कर तो बोल रही ना सास ससुरे वो ली वो सास ससुरे नड़ंद ली संगा कर्जा का रही हूँ मैं क्या करूँ मैं 4 बच्चे ले मैं कहाँ जाके क्या मेरे मदद पैसे दिए करने लगी मैं क्या करूँ मैं क्या ये दी कर
आ रही हूँ ना, पुलिस अभी चौकसी कर रहे हैं मुझे, मैं क्या करूँ, बच्चा ले पूरा ही पीछे आता हमारा। तो मैं बोले उन्हें मैं दे दूँ थोड़े थोड़े, मैं राबनी वाला 15,000 पगार आती मेरी, मैं थोड़े थोड़े दे दूँ। तुम ना को बोले तू नहीं बोल रही 3 कंता करना, तू बोले तो बोला तो 3 कंता करना, मुझे देना पैसे। अभी क्या संघ काढ़ेंगे ये संघ काढ़ेंगे संघर्ष भी काढ़े, कर्जशी काढ़ेंगे दोनों। शाहरुख मलिक सौदागर, मैं उनको औरत बना, मैं क्या करूँ, क्या भी हुआ का तो इन्हों तो सब जने मुझे जवाबदारी मेरी मर्द के ऊपर। कौन कौन है? इन्हों 4-5 जने ऐसे धमकी दे रहे, मैं क्या करूँ, तो शाम से आज बोल रही हूँ। धमकी क्या दे रही तुमने? मुझे देना नहीं मिला है करूँ, बोले तो हम ना तू देना कर को बोल रही, तू कैसा बात करे, हम ना तू देना तो बोल रहे माँ नहीं देख, वो रुपया अपन बोल रही छोरन तक लगा तो को बोल रही कहते उन्होंने, मेरे मर्द बोल रही मुझे आप घर को। हाँ मैं क्या करूँ, वट घर में से नहीं रह रही, उन्हें डर डर को बार बार बात को जा रही, मार तू करके बोलेंगे तो छोरन तक लगा को वो रुपया पर वो संगा करे, हमें काढ़े नहीं करे नहीं क्या नहीं, उन्हों कर रही, हम नड़न देकर हम सास ससुरे उन्हों कर रही है सो कर्जा, हमें 1 रुपया हमें क्या भी मालूम नहीं है कर्जा। हाँ मैं 4 बच्चे ले, उनको क्या हुआ का तो उनकी जवाबदारी, मेरे मर्द को क्या हुआ का तो मैं क्या करूँ ऐसी, पुराने भाड़े से घर भी सता नहीं, मेरा क्या करूँ मैं। क्या करते हैं जी इनो मच्छी गाड़ी ड्राइवर रही। ठीक है, आपका नाम? रियाना। क्या लगना है आपको? आपको मैं उनकी औरत लगना। मैं क्या करूँ बोला, अच्छा नहीं कर रहे माँ मुझे, कहीं मैं नहीं क्या करूँ बोल रहे।